ಓಂ ಶಾಂತಿ. ಜ್ಞಾನಾಂಜಲಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಬಂಧುಗಳೇ, ಹಿಂದಿನ ಸಂಚಿಕೆಯಲ್ಲಿ ನಾವು ಗಾಡ್ಸ್ ಪವರ್, ಪರಮಾತ್ಮನ ಶಕ್ತಿ ಯಾಕೆ ಬೇಕು ಅನ್ನುವಂತಹ ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಈಗಾಗಲೇ ನಿಮ್ಗೆ ಅರ್ಥ ಆಗಿದೆ, ಮನಸ್ಸು ಯಾವಾಗ ಪರಿಸ್ಥಿತಿಗಳನ್ನು ಎದುರಿಸುವಂತಹ ಒಂದು ಸಾಮರ್ಥ್ಯ ಕಳ್ಕೊಳ್ಳುತ್ತೆ, ಆಗ ನಮಗೆ ಬೇಕಾಗಿರೋದು ಭಗವಂತನ ಶಕ್ತಿ. ಶರೀರ ನಿಶಕ್ತಿಯಾದಾಗ ಡಾಕ್ಟ್ರ್ ಹತ್ರ ಹೋಗ್ತೇವೆ, ಆದರೆ ಮನಸ್ಸು ನಿಶಕ್ತಿಯಾದಾಗ ಎಲ್ಲಿ ಹೋಗಬೇಕು? ನಾವು ಬ್ರೈನ್ ಟ್ರೀಟ್ ಮಾಡ್ತಕ್ಕಂಥ ಡಾಕ್ಟ್ರ್ ಹತ್ರ ಹೋಗ್ಬೋದು, ಆದರೆ ಮೈಂಡ್ ಹೀಲ್ ಮಾಡ್ತಕ್ಕಂಥ ಡಾಕ್ಟ್ರು ಭಗವಂತ ಒಬ್ಬನೇ. ಅದಕ್ಕೆ ಎಲ್ಲರೂ ಹೇಳ್ತಾರಲ್ಲ, ಡಾಕ್ಟ್ರು ನಮಗೆ ಬಾಡಿಗೆ ಟ್ರೀಟ್ಮೆಂಟ್ ಕೊಡ್ಬೋದು, ಬ್ರೈನಿಗೆ ಟ್ರೀಟ್ಮೆಂಟ್ ಕೊಡ್ಬೋದು, ಮೈಂಡ್ಗೆ ನನ್ನ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ನನಗೆ ನಾನು ಏನು ಮಾಡ್ಕೋಬೇಕು ಅನ್ನೋಂಥ ಕಲಿಸೋ ಟ್ರೀಟ್ಮೆಂಟ್ ಯಾರೂ ಮಾಡೋಕ್ಕಾಗಲ್ಲ. ಡಾಕ್ಟ್ರು ಹೇಳ್ಬೋದು, ನೀತಿ ಹೇಳ್ಬೋದು, ಅಥವಾ ಇನ್ನು ಯಾವುದಾದ್ರೂ ಒಂದು ಉದಾಹರಣೆ ಕೊಡ್ಬೋದು, ಆದರೆ ಒಳಗಡೆ ಆ ಮನಸ್ಸಿನ ಆ ಎಮೋಷನ್ಸ್ನ ಹೀಲ್ ಮಾಡ್ತಕ್ಕಂಥ ಶಕ್ತಿ ಭಗವಂತ ಒಬ್ಬನೇ ಕೊಡೋಕ್ಕಾಗೋದು. ಸೂರ್ಯ ಅವನ ಬೆಲೆ ಯಾವಾಗ ಗೊತ್ತಾಗುತ್ತೆ? ಕತ್ಲಿದ್ದಾಗ. ಭಗವಂತನ ಬೆಲೆ ಯಾವಾಗ ಗೊತ್ತಾಗುತ್ತೆ? ಕಷ್ಟ ಬಂದಾಗ. ಅದಕ್ಕೆ ಹೇಳ್ತಾರಲ್ಲ, ಕಷ್ಟ ಬಂದರೇನೆ ಎಲ್ಲರೂ ಕೂಡ ಏನು ಹೇಳ್ತಾರೆ? ವೆಂಕಟರಮಣ ಅಂತಾರಂತೆ. ಇದು ಕೇಳ್ತಾ ಬಂದಿರುವಂತಹ ಒಂದು ರೂಢಿ ಮಾತು. ಆದರೆ ಕಷ್ಟಗಳಿಲ್ಲದೇ ಇದ್ದರೂ ಕೂಡ ಭಗವಂತನನ್ನು ನಾವು ಜೀವನದಲ್ಲಿ ಅನುಭವ ಮಾಡೋದೇ ರಾಜಯೋಗದ ಅನುಭವ. ನಾವು ಪೂರ್ತಿಯಾಗಿ ಮೊಬೈಲ್ ಡಿಸ್ಚಾರ್ಜ್ ಆದಮೇಲೆ ಚಾರ್ಜ್ ಮಾಡ್ತೀನಿ ಅಂತ ಯಾವಾರು ಅಂದ್ಕೊಳ್ಳಲ್ಲ. ಯಾವಾಗ ಟೈಮ್ ಸಿಗುತ್ತೆ, ಯಾವಾಗ ಸ್ವಲ್ಪ ಬ್ಯಾಟ್ರಿ ಕಡಿಮೆ ಆಯಿತೋ ಆವಾಗ ಚಾರ್ಜ್ ಮಾಡ್ತೀವಿ. ಹಾಗೆ ಭಗವಂತ ಹೇಳ್ತಾನೆ, ನಿಮ್ಮ ಒಂದು ಸೋಲ್ ಬ್ಯಾಟ್ರಿಗಳು ತುಂಬ ಡೌನ್ ಆಗಿದೆ, ನಾನು ನಿಮಗೆ ಚಾರ್ಜ್ ಮಾಡ್ತಾನೆ ನನ್ನ ಜೊತೆಯಲ್ಲಿ ನೀವು ನಿಮ್ಮ ಸಂಬಂಧ ಬೆಳೆಸಿದಾಗ. ಆದರೆ ಸಂಬಂಧ ಬೆಳೆಸಲಿಕ್ಕೆ ಜ್ಞಾನ ಬೇಕೇ ಬೇಕು. ಹೇಗೆ ಗೊತ್ತಾಗತ್ತೆ? ಉದಾಹರಣೆಗೆ, ನನ್ನ ಮನಸ್ಸಿನಲ್ಲಿ ಯಾವುದೋ ಒಂದು ಮಾತು ನನಗೆ ತುಂಬ ಡಿಸ್ಟರ್ಬ್ ಮಾಡ್ತಾ ಇದೆ, ನಾನು ಹೋಗಿ ಜ್ಞಾನ ತಗೊಳ್ತೀನಿ, ಭಗವಂತನ ಒಂದು ಜ್ಞಾನನ ಸ್ಟಡಿ ಮಾಡ್ತೇನೆ, ಅದನ್ನು ಎಕ್ಸ್ಪರಿಮೆಂಟ್ ಮಾಡ್ತೇನೆ, ನನ್ನ ಒಳಗಡೆ ಏನೋ ಒಂದು ಚೇಂಜ್ ಕಾಣಿಸುತ್ತೆ. ಆ ಚೇಂಜೇ ನನ್ನಲ್ಲಿ ಒಂದು ಚಾರ್ಜ್ ತಗೊಂಡು ಬರುತ್ತೆ. ಆ ಚಾರ್ಜೇ ಪರಮಾತ್ಮನ ಪವರ್. ಟ್ರೀಟ್ಮೆಂಟ್ ಕೊಟ್ಟು ಆ ಡಾಕ್ಟ್ರು ಮಾಡೋ ಅಂಥದ್ದು ಎಲ್ಲ ಮಾಡಿದ್ರೂ ಕೂಡ ಗುಣ ಆಗಿಲ್ಲ ಅಂದರೆ ಏನು ಹೇಳ್ತೀವಿ? ರೆಸ್ಪಾಂಡ್ ಆಗಿಲ್ಲ ಅಂತೀವಿ. ಹಾಗೆ ನಮ್ಮ ಮನಸ್ಸು ಜ್ಞಾನದ ಮೂಲಕ ರೆಸ್ಪಾಂಡ್ ಆಯಿತು ಅಂದರೆ ಡೆಫಿನೆಟ್ಲಿ ನಮ್ಮ ಮೇಲೆ ಭಗವಂತನ ಶಕ್ತಿ ವರ್ಕ್ ಆಗ್ತಾ ಇದೆ ಅಂತ. ಸೂರ್ಯನ ಒಂದು ಕಿರಣಗಳನ್ನು ನಾವು ಇವತ್ತು ಎಷ್ಟೋ ಬಳಕೆಯಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಉದಾಹರಣೆಗೆ ಸೋಲಾರ್ ಪ್ಲ್ಯಾಂಟ್, ಇದರ ಮೂಲಕ ನಾವು ಏನೇನೆಲ್ಲ ಉಪಯೋಗಗಳನ್ನು ಕಂಡುಕೊಳ್ತಾ ಇದ್ದೀವಿ. ಹಾಗೆ ಪರಮಾತ್ಮನು ಜ್ಞಾನದ ಸೂರ್ಯ. ಆ ಸೂರ್ಯನ ಕಿರಣಗಳನ್ನು ನಮ್ಮ ಜೀವನದಲ್ಲಿ ನಮ್ಮ ಮನಸ್ಸಿನ ಮೂಲಕ ನಾವು ಅದರ ಎಕ್ಸ್ಪೀರಿಯನ್ಸ್ ಮಾಡಬೇಕು. ನಿಮ್ಮ ಮನೆಯಲ್ಲಿ ಕಷ್ಟಗಳಿದೆ ಅಂದರೆ ಭಗವಂತನ ಶಕ್ತಿ ತಗೊಳ್ಳಿ. ಆ ಕಷ್ಟ ದೂರ ಮಾಡಲಿಕ್ಕೆ ನಿಮ್ಮ ಮಕ್ಕಳಿಗೆ, ನಿಮ್ಮ ಮನೆಯವರಿಗೆ ಶಕ್ತಿ ತುಂಬಿಸಿ. ನೀವು ಯಾವುದಾದ್ರೂ ಒಂದು ಚಾಲೆಂಜಲ್ಲಿ ಮುಂದಕ್ಕೆ ಹೋಗಬೇಕು ಅಂದ್ಕೊಳ್ತೀರಾ, ಭಗವಂತನ ಶಕ್ತಿ ತಗೊಳ್ಳಿ. ಆ ಶಕ್ತಿಯ ಮೂಲಕ ನಿಮ್ಮ ಆತ್ಮನ, ನಿಮ್ಮ ಮನಸ್ಸನ್ನು ಸ್ಟ್ರೆಂಥನ್ ಮಾಡ್ಕೊಳ್ಳಿ, ಆ ಚಾಲೆಂಜ್ ಎದುರಿಸಿ. ನಿಮ್ಮ ಶರೀರದ ಕಾಯಿಲೆಗಳು ನಿಮಗೆ ತುಂಬಾ ಎಫೆಕ್ಟ್ ಆಗ್ತಾ ಇದೆ ಅಂದರೆ ನಿಮ್ಮ ಮೈಂಡನ್ನ ಸ್ಟ್ರಾಂಗ್ ಮಾಡ್ಕೊಳ್ತಾ ಬಾಡಿಗೂ ಕೂಡ ಪಾಸಿಟಿವ್ ಎನರ್ಜಿ ಕೊಡಿ. ಇದೆಲ್ಲ ಯಾರಿಂದ ತಗೋಬೇಕು? ಸೋರ್ಸಿಂದ ತಗೋಬೇಕು. ಆ ಸೋರ್ಸೇ ಪರಮಾತ್ಮ ಫೋರ್ಸು. ಆ ಪರಮಾತ್ಮ ಫೋರ್ಸು ತಗೋಬೇಕು ಅಂದರೆ ನಾವು ಪರಮಾತ್ಮ ಕೊಡುವ ಜ್ಞಾನದ ಕೋರ್ಸ್ ತಗೋಬೇಕು. ಎಲ್ಲಿ ತನಕ ನಾವು ಇದನ್ನು ಗಮನದಲ್ಲಿ ಇಟ್ಕೊಳ್ಳಲ್ಲ ಆತ್ಮೀಯರೇ, ನಾವು ಭಗವಂತನನ್ನು ಒಂದು ರೀತಿ ಹೇಗೆ ಮಾಡ್ಕೊಳ್ಳೋಂಗೆ ಆಗತ್ತೆ ಅಂದರೆ, ಒಂದು ವ್ಯಾಪಾರಿ ಅಥವಾ ಒಂದು ಸ್ಟೋರ್ ರೂಮ್
ಅಥವಾ ಒಂದು ಡಿಪಾರ್ಟ್ಮೆಂಟಲ್ ಸ್ಟೋರ್. ಈಗ ಯಾರಿಗಾದರೂ ಏನಾದರೂ ಒಂದು ವಸ್ತು ಬೇಕೋ ಸ್ಟೋರ್ಗೆ ಹೋಗೋದು, ತಗೊಳ್ಳೋದು. ಆದರೆ ಅಲ್ಲಿ ಆ ಒಂದು ಸ್ಟೋರ್ ಏನು ಪ್ರೊಪ್ರೈಟರ್ ಇರ್ತಾರೆ, ಅವ್ರ ಜೊತೆ ನಮ್ದು ಏನೂ ಕನೆಕ್ಷನ್ ಇರಲ್ಲ. ಇಲ್ಲ, ಸ್ಟೋರ್ ರೂಮಲ್ಲಿ ಏನೋ ಇಟ್ಟಿರ್ತೀವಿ, ಯೂಸ್ ಮಾಡ್ತೀವಿ, ಬಿಟ್ಬಿಡ್ತೀವಿ. ಆದರೆ ಭಗವಂತನ ಜೊತೆಯಲ್ಲಿ ಬೇಕಾಗಿರೋದು ಆ ಥರ ಸಂಬಂಧ ಅಲ್ಲ. ಕಂಟಿನ್ಯೂಯಸ್ ಅವನ ಒಂದು ಶಕ್ತಿ ನಮ್ಮ ಮೇಲೆ ಫೀಲ್ ಮಾಡ್ತಾ ಇರಬೇಕು. ಕಂಟಿನ್ಯೂಯಸ್ ಅವನ ಶಕ್ತಿ ನಮ್ಮ ಮೇಲೆ ಫೀಲ್ ಮಾಡ್ತಾ ಇದ್ದಾಗ ಪ್ರಾಬ್ಲಮ್ಸ್ ಅನ್ನೋದು ನಮಗೆ ಬಹಳ ಸುಲಭವಾಗಿ ಎದುರಿಸುವಂಥ ತಾಕತ್ತು ಸಿಗುತ್ತೆ. ಜೊತೆಗೆ ನಾವು ಎಷ್ಟು ಪವರ್ಫುಲ್ ಆಗಿರಬಹುದು ಅಂದರೆ ಅನ್ಯರಿಗೂ ಕೂಡ ನಮ್ಮ ಪವರ್ನ ಕೊಡೋಕ್ಕೆ ಸಾಧ್ಯ. ಈಗ ಯಾವ ರೀತಿಯಲ್ಲಿ ಒಬ್ಬರು ಕಾರಲ್ಲಿ ಹೋಗ್ತಾ ಇರ್ತಾರೆ, ಆ ಕಾರು ಎಲ್ಲೋ ಒಂದು ಕಡೆ ಜರ್ನಿಯಲ್ಲಿ ನಿಂತೋಯ್ತು, ಇನ್ನೊಂದು ಕಾರು ಬ್ಯಾಟ್ರಿ ಮೂಲಕ ಅವ್ರ ಕಾರ್ ಬ್ಯಾಟ್ರಿನ ಚಾರ್ಜ್ ಮಾಡ್ತಾರೆ, ಅಥವಾ ಅವರ ಒಂದು ಡೀಸೆಲ್ ಪೆಟ್ರೋಲ್ ಏನಾದರೂ ಒಂದು ಇವ್ರಿಗೆ ಸ್ವಲ್ಪ ಶೇರ್ ಮಾಡ್ತಾರೆ, ಇಬ್ಬರು ಕೂಡ ಸ್ಮೂತಾಗಿ ಹೋಗ್ಬೋದು. ಹಾಗೆ ಲೈಫು ಅಷ್ಟೇ, ಶೇರಿಂಗ್ ಆ್ಯಂಡ್ ಕೇರಿಂಗ್ ಇರಲೇಬೇಕು. ನಾವು ಶೇರಿಂಗ್ ಕೇರಿಂಗು ಊಟ ತಿಂಡಿ, ಬಟ್ಟೆ ಅಥವಾ ಕಂಫರ್ಟ್ಸ್, ವೆಹಿಕಲ್ಸ್ ಇದನ್ನ ಮಾತ್ರ ಅಂದ್ಕೊಂಡ್ಬಿಟ್ಟಿದ್ದೀವಿ. ಶೇರಿಂಗ್ ಕೇರಿಂಗ್ ಆಗಬೇಕಾಗಿರೋದು ಮೈಂಡ್ ಟು ಮೈಂಡ್. ಇವತ್ತು ಭಾಳ ಅವಶ್ಯಕತೆ. ನಾವು ಬ್ಲಡ್ ಡೊನೇಷನ್ ಮಾಡಿಬಿಡ್ತೇವೆ, ಆದರೆ ಸೋಲ್ ಎನರ್ಜಿ ಡೊನೇಷನ್ ಮಾಡ್ತಾ ಇಲ್ಲ. ಆ ಸೋಲ್ ಎನರ್ಜಿ ಡೊನೇಷನ್ ಮಾಡೋದೇ ಗಾಡ್ಸ್ ಪವರ್. ಸೋಲ್ ಒಳಗಡೆ ಏನು ಗುಣಗಳಿದೆ ಆ ಎನರ್ಜಿ ನನ್ನಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು. ಸೋಲ್ ಒಳಗಡೆ ಇರೋದೇ 7 ಎನರ್ಜೀಸ್: ನಾಲೆಡ್ಜ್, ಪೀಸ್, ಪ್ಯೂರಿಟಿ, ಲವ್, ಹ್ಯಾಪಿನೆಸ್, ಬ್ಲಿಸ್, ಪವರ್, ಜ್ಞಾನ, ಶಾಂತಿ, ಪವಿತ್ರತೆ, ಪ್ರೇಮ, ಖುಷಿ, ಆನಂದ, ಶಕ್ತಿ. ಇಷ್ಟು ಸೋಲ್ ಎನರ್ಜಿ. ಈ ಸೋಲ್ ಎನರ್ಜಿ ಸೋರ್ಸ್ ಭಗವಂತನಿಂದ ನಾನು ಡೌನ್ಲೋಡ್ ಮಾಡ್ಕೋಬೇಕು. ಆ ಡೌನ್ಲೋಡ್ ಮಾಡಿಕೊಂಡ್ರೇ ನಾನು ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಮಾಡೋಕ್ಕಾಗೋದು. ಹೇಗೆ ಬ್ಯಾಂಕಲ್ಲಿ ನಾನು ಇನ್ನೊಬ್ರಿಗೆ ಏನಾದರೂ ಟ್ರಾನ್ಸ್ಫರ್ ಮಾಡಬೇಕು ಬ್ಯಾಂಕಿಂದ ಅಂದರೆ ಮೊದಲು ನನ್ನ ಅಕೌಂಟಲ್ಲಿ ಡೆಪಾಸಿಟ್ ಆಗಿರಬೇಕಲ್ವಾ. ನನ್ನ ಅಕೌಂಟಲ್ಲಿ ಡೆಪಾಸಿಟ್ ಆಗಿಲ್ಲ, ನಾನು ಅವ್ರಿಗೆ ಚೆಕ್ ಬರೆದ್ಬಿಟ್ಟು ಕೊಟ್ಬಿಡ್ತೇನೆ, ನೀವು ಹೋಗಿ ತಗೊಳ್ಳಿ ಅಂದರೆ ಅದು ವರ್ಕೌಟ್ ಆಗಲ್ಲ. ಹಾಗೆಯೇ ನಾನು ಕೂಡ ನನ್ನ ಒಳಗಡೆ ಭಗವಂತನ ಶಕ್ತಿಯನ್ನು ಡೆಪಾಸಿಟ್ ಮಾಡ್ಕೋಬೇಕು. ಆ ಡೆಪಾಸಿಟೇ ಮಾಡ್ಕೊಂಡಿಲ್ಲ ಅಂದರೆ ನಾನು ಇನ್ನೊಬ್ಬರಿಗೆ ಅದನ್ನು ಡ್ರಾ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಯೋಚನೆ ಮಾಡಿ, ಇವತ್ತಿನ ಪರಿಸ್ಥಿತಿಗಳು ಯಾವ ರೀತಿ ಇದೆ ಅಂದರೆ ಹೆಜ್ಜೆ ಹೆಜ್ಜೆಗೂ ನಮ್ಮ ಸುತ್ತಲೂ ಯಾವ ಥರ ವಾತಾವರಣ ಇದೆ, ಯಾವ ಥರ ಒಂದು ಜೀವನದ ಒಂದು ಹಾದಿ ಇದೆ ಅಂತ. ಇಂಥ ಸಮಯದಲ್ಲಿ ನಮಗೆ ಯಾವ ಶಕ್ತಿ ಕಾಪಾಡುತ್ತೆ ಅಂದರೆ ಪರಮಾತ್ಮ ಶಕ್ತಿ, ಗಾಡ್ಸ್ ಪವರ್. ಈಗಲೂ ನಾವು ಇದರ ಬಗ್ಗೆ ಗಮನ ಕೊಡದೆ ಇನ್ನೂ ನಾವು ಸಮಯನ ವ್ಯರ್ಥ ಮಾಡ್ತಾ ನಾವು ಪ್ರಾಬ್ಲಮ್ಸ್ನ ಯೋಚನೆ ಮಾಡ್ಕೊಂಡು ಕೂತ್ಕೊಂಡು ಸೊಲ್ಯೂಷನ್ನ ಬಿಟ್ಬಿಟ್ವಿ ಅಂದರೆ ಲೈಫ್ನಲ್ಲಿ ಭಗವಂತನ ಶಕ್ತಿಯನ್ನು ನಾವು ಬಳಸ್ಕೊಳ್ದಂಗೆ ಆಗುತ್ತೆ. ಭಗವಂತನ ಶಕ್ತಿನ ಬಳಸಿಕೊಂಡು ನೋಡಬೇಕು ಅಂದರೆ ಜ್ಞಾನ ಒಂದೇ ದಾರಿ. ಎಷ್ಟೋ ಜನ ಹೇಳ್ತಾರೆ, ಇವ್ರು ಇಷ್ಟು ದಿನದಿಂದ ಹೋಗ್ತಾ ಇದ್ದಾರೆ, ಮತ್ತು ಯಾಕೆ ಚೇಂಜ್ ಆಗಿಲ್ಲ ಅಂದರೆ, ಇಷ್ಟು ದಿನ ಅವ್ರು ಹೋಗ್ತಾ ಇದ್ದಾರೆ, ಬಟ್ ಅವರ ಕೆಪಾಸಿಟಿ ಅಷ್ಟೇ ನಾವು ಜ್ಞಾನ ತಿಳ್ಕೊಂಡಿದ್ದಾರೆ. ಯಾರು ಎಷ್ಟೆಷ್ಟು ಕೆಪಾಸಿಟಿಯಲ್ಲಿ ಜ್ಞಾನ ತಿಳ್ಕೊಳ್ತಾರೆ ಅಷ್ಟು ಅವರ ಸಂಸ್ಕಾರಗಳ ಮೇಲೆ ಪ್ರಯೋಗ ಮಾಡ್ತಾರೆ. ಯಾರು ಎಷ್ಟು ಅವರ ಸಂಸ್ಕಾರಗಳ ಮೇಲೆ ಪ್ರಯೋಗ ಮಾಡ್ತಾರೆ ಅಷ್ಟೇ ಅವರ ಜೀವನದಲ್ಲಿ ರಿಸಲ್ಟ್ ನೋಡ್ತಾರೆ. ದಟ್ ಈಸ್ ಕಾಲ್ಡ್ ಗಾಡ್ಸ್ ಪವರ್. ಭಗವಂತನ ಶಕ್ತಿ ಅಂದರೆ ಏನೋ ಒಂದು ಮಿನಿಟ್ ಜಾದು ಥರ ಏನೋ ಒಂದು ಇದು ಮಾಡಿಬಿಡೋದಲ್ಲ, ಮ್ಯಾಜಿಕ್ ಮಾಡಿಬಿಡೋದಲ್ಲ. ಭಗವಂತನ ಶಕ್ತಿ ಅಂದರೆ ಅವನು ಕೊಡುವ ಶಕ್ತಿಯಿಂದ ನನ್ನ ಒಳಗಡೆ ನನ್ನ ಎನರ್ಜಿ ಆಫ್ ದ ಸೋಲ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದು. ಸೂರ್ಯ ಬಂದು
ತನ್ನ ಕಿರಣಗಳನ್ನು ಕೊಡ್ತಿದ್ರೆ ಆ ಕಿರಣಗಳನ್ನು ಬಳಸ್ಕೊಂಡೆ ತಾನೇ ನಾವು ಬೇರೆ ಎಲ್ಲ ಸಂಶೋಧನೆ ಮಾಡ್ತೇವೆ, ಅದನ್ನು ಬಳಸ್ತೇವೆ. ಹಾಗೆ ಭಗವಂತನು ಹೇಳ್ತಾ ಇದ್ದಾನೆ, ಯೂಸ್ ಮೀ, ಮಕ್ಕಳೇ ನನ್ನನ್ನು ಬಳಸ್ಕೊಳ್ಳಿ. ನನ್ನನ್ನು ಬಳಸ್ಕೊಳ್ಳೋದಕ್ಕೆ ನನ್ನ ಮೂಲಕ ನಿಮ್ಮ ಆತ್ಮದ ಜ್ಞಾನನ ತಿಳ್ಕೊಳ್ಳಿ. ನೀವು ಯಾವಾಗ ಜ್ಞಾನ ತಿಳ್ಕೊಂಡ್ಬಿಟ್ಟು ಭಗವಂತನನ್ನು ಇಡೀ ದಿನದಲ್ಲಿ ಅವನ ಶಕ್ತಿಯನ್ನು ಬಳಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀರಾ, ಆಗ ಜೀವನದ ಜರ್ನಿ ತುಂಬ ಎಂಜಾಯ್ ಮಾಡ್ಬೋದು. ಯಾರಿಗೆ ತುಂಬ ಎಕ್ಸ್ಪರ್ಟ್ ಒಳ್ಳೆ ಡ್ರೈವಿಂಗ್ ಬರುತ್ತೆ ಅಂಥವರು ಎಂತಹ ಒಂದು ದಾರಿಯಲ್ಲೂ ಕೂಡ ಅವ್ರು ಸೇಫಾಗಿ ಕರ್ಕೊಂಡು ಹೋಗ್ಬಿಡ್ತಾರೆ. ಯಾರಿಗೆ ಅರ್ಧಂಬರ್ಧ ಬರುತ್ತೆ ಅಂಥ ಟ್ರೈನ್ ಇರಲ್ಲ ಅಂಥವರು ಚಿಕ್ಕ ಒಂದು ರೋಡಲ್ಲಿ ಪ್ರಾಬ್ಲಮ್ ಇದ್ರೂ ಕ್ರಾಸ್ ಮಾಡಬೇಕಾದ್ರೆ ತುಂಬ ಕಷ್ಟಪಡ್ತಾರೆ. ಎಲ್ಲದಕ್ಕೂ ಏನು ಬೇಕೋ ಟ್ರೈನಿಂಗ್. ಹಾಗೆ ಮೈಂಡ್ ಟ್ರೈನಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ ಮೈಂಡ್ ಟ್ರೈನಿಂಗು ಭಗವಂತ ತನ್ನ ಪವರ್ನ ನಮಗೆ ಕೊಡೋದೇ ನಾಲೆಜ್ ಮೂಲಕ. ಆ ನಾಲೆಜ್ನ ತಾವೆಲ್ಲರೂ ಕೂಡ ಹೋಗಿ ಅನುಭವ ಮಾಡಿ. ನಾವು ಎಲ್ಲೆಲ್ಲೋ ಹೋಗ್ತೇವೆ, ಭಗವಂತನನ್ನು ಬೇಡ್ಕೊಳ್ತೇವೆ, ಆದರೆ ಭಗವಂತ ಒಂದು ದಾರಿ ತೋರಿಸ್ತಾ ಇದ್ದಾನೆ. ಜ್ಞಾನದ ಮೂಲಕ ನೀವು ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳಿ, ಜ್ಞಾನದ ಮೂಲಕ ನನ್ನ ಶಕ್ತಿಯನ್ನು ಅನುಭವ ಮಾಡಿ ಅಂತ. ಆ ಜ್ಞಾನದ ಶಕ್ತಿಯಿಂದ ಭಗವಂತನ ಶಕ್ತಿಯನ್ನು ಅನುಭವ ಮಾಡಿದಾಗ ಜೀವನದಲ್ಲಿ ನಮಗೆ ಭಗವಂತನ ಶಕ್ತಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಗೊತ್ತಾಗುತ್ತೆ. ಚಿಕ್ಕ ಮಕ್ಕಳಾಗಲಿ, ದೊಡ್ಡವರಾಗಲಿ, ಮತ್ತು ವಯಸ್ಸಾಗಿರೋರಾಗಲಿ, ಇದಕ್ಕೆ ಯಾವುದೇ ಏಜ್ ಲಿಮಿಟ್ ಇಲ್ಲ. ಭಗವಂತನ ಶಕ್ತಿಯನ್ನು ಬಳಸ್ಕೊಳ್ಳೋದಕ್ಕೆ, ಭಗವಂತನ ಶಕ್ತಿಯನ್ನು ಬಳಸ್ಕೊಳ್ಳೋದಕ್ಕೆ ಬೇಕಾಗಿರೋದು ಒಂದು ನಮ್ಮ ಮನಸ್ಸಿನ ಭಾವನೆ, ಎರಡನೇದು ಸಮಯ. ಇದೆರಡು ಕೊಟ್ಬಿಟ್ರೆ ನಾವು ಹ್ಯಾಪಿಯಾಗಿ ಭಗವಂತನ ಶಕ್ತಿಯನ್ನು ಬಳಸ್ಕೋಬೋದು. ಒಂದು ಫ್ಯಾಮಿಲಿಯಲ್ಲಿ ಎಲ್ಲರೂ ಕೂಡ ಭಗವಂತನ ಶಕ್ತಿಯನ್ನು ಬಳಸ್ಕೊಂಡ್ಬಿಟ್ರೆ ಆ ಮನೆ ಒಂದು ಪವರ್ ಹೌಸ್ ಆಗಿಬಿಡುತ್ತೆ. ಅವರ ಮನಸ್ಸುಗಳು ಚಾರ್ಜ್ಡ್ ಬ್ಯಾಟ್ರಿಗಳಾಗ್ಬಿಡುತ್ತೆ. ಆ ಒಂದು ಫ್ಯಾಮಿಲಿ ಮೂಲಕ ಎಷ್ಟೋ ಜನಕ್ಕೆ ಅದು ಡೊನೇಟ್ ಆಗ್ತಾ ಇರುತ್ತೆ ಪವರ್. ಅದರಿಂದ ಮನೆಯನ್ನು ಪವರ್ ಹೌಸ್ ಮಾಡ್ಕೋಬೇಕು ಅಂದರೆ, ಭಗವಂತನ ಶಕ್ತಿಯನ್ನು ಪ್ರತಿಯೊಬ್ಬರು ತುಂಬಿಸ್ಕೋಬೇಕು ಅಂದರೆ ಭಗವಂತನ ಜ್ಞಾನನ ತಿಳ್ಕೋಬೇಕು. ಗುರಿ ತಲುಪಬೇಕು ಅಂದರೆ ಗುರು ಬೇಕು ಅಂತಾರೆ. ಗುರು ಒಬ್ಬನೇ ಕತ್ತಲಿಂದ ಬೆಳಕಕ್ಕೆ ತಗೊಂಡೋಗ್ತಾನೆ ಅಂತಾರೆ. ಅದಕ್ಕೆ ಹೇಳ್ತಾರಲ್ಲ, ಗುರುವಿನ ಒಂದು ಏನು ದಾರಿ ಇದೆ, ಆ ದಾರಿ ಮೂಲಕನೇ ನನ್ನ ಕತ್ತಲು ದೂರ ಆಯಿತು ಅಂತ. ಹಾಗೆ ಭಗವಂತನು ಕೂಡ ನಮಗೆ ಜೀವನದ ಈ ಮನಸ್ಸಿನ ಕಗ್ಗತ್ತಲಿನಿಂದ ದೂರ ತಗೊಂಡೋಗೋಕ್ಕೆ ಜ್ಞಾನದ ಬೆಳಕಿನ ಮೂಲಕ ಗುರುವಾಗಿ ಜ್ಞಾನ ಕೊಡ್ತಾ ಇದ್ದಾನೆ. ಇದನ್ನು ಮಾತುಗಳಲ್ಲಿ ಕೇಳೋದ್ರಿಂದ, ತಿಳ್ಕೊಳ್ಳೋದ್ರಿಂದ ಬರಲ್ಲ. ಇದನ್ನು ನಾವು ಅನುಭವ ಮಾಡಬೇಕು. ಭಗವಂತನ ಬಳಸ್ಕೊಂಡು ನಮ್ಮ ಜೀವನವನ್ನು ನಾವೇ ಅದರ ಮೂಲಕ ಒಳ್ಳೆಯ ಬ್ಯೂಟಿಫುಲ್ ಲೈಫ್ನ ಕಟ್ಕೋಬೇಕು ಅಂತ ಹೇಳ್ತಾ, ತಾವೆಲ್ಲರೂ ಕೂಡ ಕಡಿಮೆ ಪಕ್ಷ 3 ತಿಂಗಳಾದರೂ ನಿಮ್ಮ ಜೀವನದಲ್ಲಿ ಭಗವಂತನ ಶಕ್ತಿಯನ್ನು ಬಳಸ್ಕೊಳ್ಳಿ, ಯೂಸ್ ಮಾಡಿ, ಮತ್ತು ನಿಮಗೆ ನೀವೇ ಡಿಸಿಷನ್ ಮಾಡಿ. ಈಗಿಲ್ಲ ಅಂದರೆ ಮತ್ತೆಂದೂ ಇಲ್ಲ ಅನ್ನೋ ರೀತಿಯಲ್ಲಿ ಇದೊಂದು ಆಫರ್ ಪ್ರತಿಯೊಬ್ಬರಿಗೂ ಭಗವಂತ ಕೊಡ್ತಾ ಇದ್ದಾನೆ. ಎಲ್ಲರೂ ಕೂಡ ಭಗವಂತನ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಅವರ ನಾಲೆಜನ್ನು ತಗೋಬೇಕು ಅಂತ ಹೇಳ್ತಾ, ತಮ್ಮೆಲ್ಲರ ಜೀವನ ಜ್ಞಾನದ ಬೆಳಕಿನಿಂದ ತುಂಬಲಿ ಎನ್ನುವಂತಹ ಶುಭ ಭಾವನೆಯೊಂದಿಗೆ ನಾನು ನಿಮ್ಮೊಂದಿಗೆ ಇವತ್ತು ಏನು ಒಂದು ಬ್ರೇಕ್ ತಗೊಳ್ತಾ ಇದ್ದಾನೆ. ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತೊಂದು ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ಓಂ ಶಾಂತಿ.